ಅಂದು ಸುತ್ತಮುತ್ತಲಿನ ಹಲವು ಕುಗ್ರಾಮಗಳ ಮಕ್ಕಳಿಗೆ ಅಕ್ಷರ ಪರಿಚಯಿಸಿದ ಶಾಲೆ ಇದು. ಚಿಣ್ಣರ ಕಲರವ ತುಂಬಿ ತುಳುಕುತ್ತಿದ್ದ ಶಾಲೆಯಲ್ಲಿ ಇದೀಗ ಕೇವಲ ಬೆರಳೆಣಿಕೆಯಷ್ಟು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಮಕ್ಕಳ ಕೊರತೆಯಿಂದಾಗಿ ಬೀಗ ಜಡಿಯಲು ತಯಾರಾಗಿದ್ದ ಈ ಶಾಲೆಗೆ ಅಭ್ಯುದಯ ಅಭಯ ನೀಡಿದೆ. ಅದೇನು ಅಂತೀರಾ? ಈ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಖಾಸಗಿ ಶಾಲೆಗಳ ಭರಕ್ಕೆ ಇಂದು ಬಹುತೇಕ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪಿದೆ. ಕಳೆದ 134 ವರ್ಷಗಳಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಬದುಕಿಗೆ ವಿದ್ಯೆಯ ಬೆಳಕನ್ನು ಹರಿಸಿದ ಕಂಡ್ಲೂರು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಮುಚ್ಚುವ ಭೀತಿ ಎದುರಾಗಿದೆ. ಮಕ್ಕಳ ಕೊರತೆಯಿಂದಾಗಿ ತಾವು ಕಲಿತ ಶಾಲೆ ಮುಚ್ಚಬಾರದು ಎಂಬ ಸದುದ್ದೇಶದಿಂದ ಕಂಡ್ಲೂರು ಪ್ರಾಥಮಿಕ ಶಾಲೆಯನ್ನ ಉಳಿಸಿಕೊಳ್ಳಲು ಹಳೆ ವಿದ್ಯಾರ್ಥಿಗಳ ಕನ್ನಡ ಶಾಲಾ ಅಭ್ಯುದಯ ಸಮಿತಿ ಜನ್ಮ ತಾಳಿದೆ. 1884ರಲ್ಲಿ ಈ ಭಾಗದ ಜನರ ಹೋರಾಟದ ಭಾಗವಾಗಿ ಆರಂಭಗೊಂಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಡ್ಲೂರು ಗ್ರಾಮೀಣ ಭಾಗದ ಅದೆಷ್ಟೋ ವಿದ್ಯಾರ್ಥಿಗಳನ್ನ ರೂಪಿಸಿದ ಮಾದರಿ ಶಿಕ್ಷಣ ಸಂಸ್ಥೆ ಎಂಬ ಖ್ಯಾತಿ ಪಡೆದಿತ್ತು. 1984ನೇ ಇಸವಿಯಲ್ಲಿ ಶತಮಾನೋತ್ಸವ ಆಚರಿಸಿಕೊಂಡ ಶಾಲೆಯಲ್ಲಿ ಅಂತೂ 350ಕ್ಕೂ ಅಧಿಕ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ರು. ಆದರೆ ಇದೀಗ ಶಾಲೆಯಲ್ಲಿ ಪ್ರಸ್ತುತ 4 ಶಿಕ್ಷಕರು ಸೇವೆ ಸಲ್ಲಿಸುತ್ತಿದ್ದು 1ರಿಂದ 7ನೇ ತರಗತಿಯವರೆಗೆ ಕೇವಲ 22 ಮಕ್ಕಳು ವಿದ್ಯಾರ್ಜನೆ ಮಾಡುತ್ತಿದ್ದಾರೆ. ಅದು ಕೂಡ ಈ ಬಾರಿ 6 ಮಕ್ಕಳು ತೇರ್ಗಡೆಯಾಗಿ ಹೆಚ್ಚಿನ ಶಿಕ್ಷಣಕ್ಕೆ ಹೈಸ್ಕೂಲ್ ಸೇರ್ಪಡೆಯಾಗಲಿದ್ದಾರೆ. ವಿದ್ಯಾರ್ಥಿಗಳ ಕೊರತೆಯಿಂದಾಗಿ ಶಾಲೆಗೆ ಬೀಗ ಜಡಿಯಲು ಕ್ಷಣಗಣನೆ ಆರಂಭವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಹಳೆ ವಿದ್ಯಾರ್ಥಿಗಳು ಸಭೆ ನಡೆಸಿ ಕನ್ನಡ ಶಾಲಾ ಅಭ್ಯುದಯ ಎಂಬ ಸಮಿತಿಯೊಂದನ್ನು ರಚಿಸಿಕೊಂಡು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಆಕರ್ಷಿಸುವ ನಿಟ್ಟಿನಲ್ಲಿ ಹಲವು ಮಹತ್ತರವಾದ ಯೋಜನೆಗಳನ್ನ ಜಾರಿಗೆ ತರುವ ತಯಾರಿಯನ್ನ ನಡೆಸಿದೆ. ಶಾಲಾ ಉಳಿವಿಗೆ ಹಗಲಿರುಳು ಶ್ರಮಿಸುತ್ತಿರುವ 5 ಪದಾಧಿಕಾರಿಗಳನ್ನೊಳಗೊಂಡ ಈ ಸಮಿತಿ ಈಗಾಗಲೇ ಶಾಲೆಯಲ್ಲಿ ಕಲಿತು ಇಂದು ಉನ್ನತ ಸ್ಥಾನದಲ್ಲಿರುವ ಹಳೆ ವಿದ್ಯಾರ್ಥಿಗಳನ್ನ ಭೇಟಿಯಾಗಿ ಶಾಲಾ ಅಭಿವೃದ್ಧಿಗೆ ಸಹಕಾರ ನೀಡಲು ಕೋರಿಕೊಂಡಿದ್ದಾರೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಂಡ್ಲೂರು ಕನ್ನಡ ಇದರಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರುವುದರಿಂದ ನಮ್ಮ ಶಾಲೆಯ ಅಭ್ಯುದಯ ಸಮಿತಿಯವರು ನಾವೆಲ್ಲ ಸೇರಿಕೊಂಡು ಮನೆ ಮನೆಗೆ ತೆರಳಿ ಮಕ್ಕಳನ್ನು ಕರೆತರುವ ವ್ಯವಸ್ಥೆ ಮಾಡಿದ್ದೇವೆ. ಆದರೆ ಪೋಷಕರ ಅಭಿಪ್ರಾಯದಂತೆ ಮಕ್ಕಳಿಗೆ ದೂರ ಆಗ್ತದೆ, ನೀವು ವೆಹಿಕಲ್ ವ್ಯವಸ್ಥೆ ಮಾಡುವುದಾದರೆ ಮಾತ್ರ ನಾವು ಮಕ್ಕಳನ್ನು ಕಳಿಸ್ತೇವೆ ಎನ್ನುವ ಮನವಿಯನ್ನು ಮಾಡಿದ್ದಾರೆ. ಅದರಂತೆ ನಾವು ದಾನಿಗಳ ಸಹಕಾರದಿಂದ ಮಕ್ಕಳಿಗೆ ಬಂದು ಹೋಗಲಿಕ್ಕೆ ವೆಹಿಕಲ್ ವ್ಯವಸ್ಥೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. 6-7ನೇ ಕ್ಲಾಸಿನ ನಂತರ ಇಂಗ್ಲೀಷ್ ಮೀಡಿಯಮನ್ನು ವ್ಯವಸ್ಥೆ ಮಾಡಲಿಕ್ಕೆ ಬೇಕಾದ ಟೀಚರನ್ನು ವ್ಯವಸ್ಥೆ ಮಾಡಿ ಅದನ್ನು ಕೂಡ ಮಾಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲ ಯೋಜನೆಗಳ ಅನುಷ್ಠಾನಕ್ಕೆ ಹಣ ಹೊಂದಿಸುವ ಜೊತೆಗೆ ಅಭ್ಯುದಯ ಸಮಿತಿ ಮನೆ ಮನೆಗೆ ತೆರಳಿ ಶಾಲೆಯಲ್ಲಿ ಸಿಗುವ ವಿಶೇಷ ಸೌಲಭ್ಯಗಳ ಬಗ್ಗೆ ಪೋಷಕರಿಗೆ ಮನದಟ್ಟು ಮಾಡಿ ಮಕ್ಕಳನ್ನ ತಮ್ಮ ಶಾಲೆಗೆ ದಾಖಲಾತಿ ಮಾಡಿಕೊಳ್ಳಲು ಗಮನ ಸೆಳೆಯುತ್ತಿದೆ. ಈಗಾಗಲೇ ಇಲ್ಲಿನ ಕಾವ್ರಾಡಿ, ಗುಲ್ವಾಡಿ ಸೇರಿದಂತೆ ವಿವಿಧ ಭಾಗಗಳಿಗೆ ಭೇಟಿ ಕೊಟ್ಟು ಪೋಷಕರ ಗಮನ ಸೆಳೆದಿದ್ದರಿಂದ ಈ ಬಾರಿ 30ಕ್ಕೂ ಅಧಿಕ ಮಕ್ಕಳು ಸೇರ್ಪಡೆಗೊಳ್ಳುವ ನಿರೀಕ್ಷೆಯಲ್ಲಿದೆ ಅಭ್ಯುದಯ ಸಮಿತಿ. ನಾನಿರುವಾಗ ಸುಮಾರು 250ರಿಂದ 300 ಮಕ್ಕಳಷ್ಟು ಇಲ್ಲಿ ಶಾಲೆಯಲ್ಲಿ ಕಲಿತಾ ಇದ್ರು. ಇದು ಕಂಡ್ಲೂರಿನ ಹೃದಯ ಭಾಗದಲ್ಲಿರುವಂಥ ಶಾಲೆ, ಬಹಳ ಮೆರೆದಂಥ ಶಾಲೆ. ಈಗ ಆ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ ಸುಮಾರು 20 ಮಕ್ಕಳು ಇಲ್ಲಿ ಈಗ ಓದ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೇನೆ. ಇದು ಬಹಳ ದುಃಖದ ಸಂಗತಿ. ಹಾಗಾಗಿ ಇಲ್ಲಿಯ 135 ವರ್ಷ ವಯಸ್ಸಾಗಿರುವಂಥ ಶಾಲೆಯಲ್ಲಿ ಸಾವಿರಾರು ಹಳೆ ವಿದ್ಯಾರ್ಥಿಗಳು ಇದ್ದಾರೆ. ಆ ಹಳೆ ವಿದ್ಯಾರ್ಥಿಗಳೆಲ್ಲ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಈ ಶಾಲೆಯನ್ನು ಮುಂದೆ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗುವಂತೆ ತಾವೆಲ್ಲ ಪ್ರಯತ್ನ ಪಡಬೇಕು ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. 134 ವರ್ಷ ಇತಿಹಾಸವಿರುವ ಶಾಲೆಯನ್ನ ಎಲ್ಲ ಇಲ್ಲಗಳ ನಡುವೆ ಸರ್ಕಾರದ ಸಹಕಾರವನ್ನ ಮೀರಿ
ಸಾರ್ವಜನಿಕ ನೆಲೆಯಲ್ಲಿ ಶಾಲೆಯನ್ನ ಬಳಸಿಕೊಂಡು ಹೋಗಬೇಕು ಎಂದು ಶ್ರಮಿಸುತ್ತಿರುವ ಅಬುದಿಯ ಕಾರ್ಯ ಶ್ಲಾಘನೀಯವಾದುದು. ಅಬುದಿಯ ಸಮಿತಿಯವರು ತಮ್ಮ ಬಿಡುವಿರದ ಕೆಲಸಗಳಲ್ಲಿಯೂ ಸ್ವಯಂ ಸ್ಫೂರ್ತಿಯಾಗಿ ಮನೆ ಮನೆಗೆ ತೆರಳಿ ಇಂಗ್ಲಿಷ್ ಮಾಧ್ಯಮಗಳಲ್ಲಿ ಸಿಗುವಂತಹ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತೇವೆ ಎಂದು ಪೋಷಕರ ಗಮನ ಸೆಳೆಯುತ್ತಿರುವುದು ಎಲ್ಲರೂ ಮೆಚ್ಚುವಂತಹ ಕೆಲಸ. ಸಾಧಾರಣ ಈಗ 30 ಮಕ್ಕಳನ್ನು ಕರೆತರುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಮುಂದೆ ಮಕ್ಕಳಿಗೆ ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಹಾಗೂ UKG ತರಬೇತಿಯನ್ನು ಆರಂಭಿಸುವತ್ತ ಕ್ರಮವನ್ನು ಕೂಡ ಕೈಗೊಂಡಿದ್ದೇವೆ. ಹಾಗೆ ಉತ್ತಮ ಶಾಲಾ ಪರಿಸರ ಹಾಗೂ ಒಂದು ಸಣ್ಣ ಲ್ಯಾಬನ್ನು ಕೂಡ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಸ್ಮಾರ್ಟ್ ಕ್ಲಾಸನ್ನು ಕೂಡ ಮಾಡಲಿಕ್ಕೆ ಯೋಚಿಸ್ತಾ ಇದ್ದೇವೆ. ಹಾಗೆ ಹಲವಾರು ದಾನಿಗಳನ್ನು ಕೂಡ ನಾವು ಇದುವರೆಗೆ ಭೇಟಿಯಾಗಿ ಎಲ್ಲರೂ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ನೀವು ಎಲ್ಲರೂ ಹಳೆ ವಿದ್ಯಾರ್ಥಿಗಳು ಒಟ್ಟಾಗಿ ಶಾಲೆಯನ್ನು ಮುಂದುವರಿಸಿಕೊಂಡು ಹೋಗಿ ಅಂತ ಈಗಾಗಲೇ ನಾವು ಕಳಕಳಿಯಿಂದ ಎಲ್ಲರಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಎಲ್ಲರೂ ಕೂಡ ಹಳೆ ವಿದ್ಯಾರ್ಥಿಗಳು ಹಾಗೂ ಊರವರು ಎಲ್ಲರೂ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅಬುದಿಯ ಸಮಿತಿಯೊಂದಿಗೆ ಕೈ ಜೋಡಿಸಲು ನೆರವಾಗುವಿರಾ? ಕನ್ನಡ ಶಾಲೆ ಅಬುದಿಯ ಸಮಿತಿ, ವಿಜಯ ಬ್ಯಾಂಕ್, ಕಣ್ಣೂರು ಶಾಖೆ. ಖಾತೆ ಸಂಖ್ಯೆ 11101011003756. IFSC ಕೋಡ್ VIJB 0001108. ಫೋನ್ ಪೇ 9449572505. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.